ಇಷ್ಟ ಆಗುತ್ತೆ. ಅದೇ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಾಡುಗಳು ಎಷ್ಟೊಂದು ರೀತಿಯ ವ್ಯೂಸ್ ಅನ್ನ ಪಡ್ಕೊಂಡು ಆ ಟ್ರೈಲರ್ ಬಂದು ಕಾಯ್ತಾ ಇದ್ರು ಜನ. ಯಾವಾಗ ಬರುತ್ತೆ ಅಂತ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಜನ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಯಾವಾಗ ಬರುತ್ತೆ, ಯಾವ್ದು ಡೇಟ್ ಅನೌನ್ಸ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಕಾಯ್ತಾ ಇದ್ರು. ಈಗ ನೀವು ಈ ಸಿನಿಮಾದ ಬಗ್ಗೆ ಹೇಳುವಂತಹ ಸಂದರ್ಭದಲ್ಲಿ ನನ್ಗೆ ಅನ್ಸಿದ್ದು ಕತೆ ಹುಟ್ಕೊಳ್ಳುವಂತಹ ರೀತಿಗಳಿರುತ್ತೆ. ನೀವು ಒಂದೊಂದು ಸಿನಿಮಾದಲ್ಲಿ ಒಂದೊಂದು ರೀತಿಯ ಕತೆ. ನಾವು ಕಾಂತಾರದಲ್ಲೂ ಕೂಡ ನೋಡಿದ್ವಿ. ಅಲ್ಲಿ ನಿಮ್ಮ ಕಂಬಳದ ವಿಚಾರ ಆಗಿರ್ಬೋದು ಅಥವಾ ಅಲ್ಲಿ ಪಂಜುರ್ಲಿಯ ವಿಚಾರ ಆಗಿರ್ಬೋದು, ಅವೆಲ್ಲವೂ ಕೂಡ ಇದೆ. ಪ್ರತಿದಿನ ನಂಬುವಂತಹ ಒಂದು ಭೂತಕ್ಕೆ ನಂಬದೆ ಅಥವಾ ದೇವರಿಗೆ ಕೈ ಮುಗಿಯದೆ ಯಾವುದೇ ಕೆಲಸವನ್ನ ಮಾಡೋದಿಲ್ಲ. ಇಲ್ಲಿ ಇದೀಗ ಗುಳಿಗ ಆಗಿದೆ. ಬ್ರಹ್ಮ ರಾಕ್ಷಸದ ವಿಚಾರ ಹೇಳಿದ್ರಿ ನೀವು, ಶಿವನ ವಿಚಾರವನ್ನ ಅಲ್ಲಿ ಹೇಳಿದಿರಿ, ಕಾರ್ಣಿಕದ ಕಲ್ಲಿನ ವಿಚಾರ ಹೇಳಿದ್ರಿ. ಅದರ ಬಗ್ಗೆ ಹೇಳೋದಾದ್ರೆ ಅಂದರೆ ಕಾಂತಾರ ಅಂದಮೇಲೆ ಡೆಫಿನೆಟ್ಲಿ ಆ ದೈವದ ಪ್ರಪಂಚದಲ್ಲೇ ಇರುತ್ತೆ. ನಾವು ನಂಬೋ ನಂಬಿಕೆ, ನಮ್ಮ ನೇಚರ್ ವರ್ಷಿಪಿಂಗ್ ಆಗ್ಬೋದು, ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಘರ್ಷ, ಅದು ಓವರಾಲ್ ಆಗಿ ನೋಡಿದಾಗ ನಿಮಗೆ ಓಕೆ ಈ ಪಾತ್ರಗಳು ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ತುಂಬ ಹೇಳಕ್ಕೆ ಹೋಗ್ಬಿಡ್ಬಾರ್ದು, ಅದನ್ನ ಸ್ವಲ್ಪ ಕ್ರ್ಯಾಕ್ ಮಾಡಕ್ಕೆ ಬಿಟ್ಬಿಡ್ಬೇಕು. ಅದನ್ನ ಒಟ್ಟಾರೆ ಫಿಲ್ಮ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋದಾಗ ಮನುಷ್ಯನ ಆಸೆಗಳು ಎಷ್ಟೆಷ್ಟು ಇರುತ್ತೆ, ಅದರಿಂದ ಏನೇನು ಮಾಡ್ತಾ ಹೋಗ್ತಾನೆ, ಪ್ರಕೃತಿ ಅದನ್ನ ಹೆಂಗೆ ತೊಗೊಳುತ್ತೆ. ಸೊ ಕಂಟಿನ್ಯೂಸ್ಲಿ ಪ್ರಕೃತಿ, ನೇಚರ್ ಯಾವತ್ತೂ ನಮ್ಮನ್ನು ಕ್ಷಮಿಸ್ತಾನೆ ಇರುತ್ತೆ, ಆಪ್ಷನ್ ಕೊಡ್ತಾನೆ ಇರುತ್ತೆ, ಅಪಾರ್ಚುನಿಟಿ ಕೊಡ್ತಾನೆ ಇರುತ್ತೆ. ಮನುಷ್ಯ ಯಾವತ್ತೂ ತಲೆ ಹರಟೆ, ಮತ್ತೆ ಏನೋ ಮಾಡ್ತಾ ಇರ್ತಾನೆ, ಮತ್ತೆ ಏನೋ ಮಾಡ್ತಾ ಇರ್ತಾನೆ, ಹೊಡ್ಸ್ಕೊಳ್ತಾನೆ, ಬರ್ತಾನೆ, ಮತ್ತೆ ಹೋಗ್ತಾನೆ. ಸೊ ಈ ಥರದ ವಿಚಾರಗಳೆಲ್ಲ ನಿಮ್ಗೆ ಅನ್ಸಕ್ಕೆ ಶುರು ಆದರೆ ಐ ಥಿಂಕ್ ಆವಾಗ ನಾವು ಬರೆದಿರೋದು ನಿಮ್ಗೆ ತಲುಪ್ತು ಅಂತ ನಾವು ಅಂದ್ಕೊಳ್ಬೋದು. ಎಲ್ಲವೂ ನಾವೇ ಹೇಳಿದ್ರೆ ಅಷ್ಟು ಚಂದ ಅಲ್ಲ, ಬಟ್ ಖಂಡಿತವಾಗ್ಲೂ ಇವೆಲ್ಲ ವಿಚಾರಗಳಿರುತ್ತೆ. ನಮ್ಮ ಮೂಲ ನಿವಾಸಿಗಳು, ನಮ್ಮ ನೆಲಮೂಲ ಸಂಸ್ಕೃತಿ, ಇದೆಲ್ಲ ಹೇಗಿತ್ತು, ಅವ್ರು ಏನು ಹೇಳಕ್, ಅವರ ಒಂದು ವಾಯ್ಸ್ ಆಗು ಕೂಡ ಈ ಸಿನಿಮಾ ಕಾಣಿಸ್ಕೋಬಹುದು. ನಮ್ಮ ಮೂಲ ನಿವಾಸಿಗಳದ್ದೆಲ್ಲ ಒಂದು ವಾಯ್ಸ್ ಆಗು ಕೂಡ ಈ ಫಿಲ್ಮ್ ನಿಮ್ಗೆ ಕಾಣಿಸ್ಕೋಬಹುದು. ನಿಮ್ಮ ನಂಬಿಕೆ ಆಗ್ಬೋದು. ಆ ಕಾಲಘಟ್ಟ ತುಂಬಾ ಫಿಕ್ಷನಲ್ ಅಲ್ದೇನೆ ತುಂಬಾ ರಿಯಲಿಸ್ಟಿಕ್ ಡಾಕ್ಯುಮೆಂಟ್ರಿ ಟೈಪ್ ಮಾಡೋಕ್ಕಾಗಲ್ಲ. ನಾವು ಒಂದು ಮಿಡ್ ರೇಂಜ್ ಇಟ್ಕೊಂಡು ನಾವು ಸ್ವಲ್ಪ ರಿಯಲಿಸ್ಟಿಕ್ಕು, ಸ್ವಲ್ಪ ಸಿನಿಮ್ಯಾಟಿಕ್ ಫೀಲು ಬೇಕು. ಥಿಯೇಟರ್ಗೆ ಬಂದು ನೋಡಿದ್ರೆ ನಿಮ್ಗೆ ಅದೊಂದು ಅನುಭವಕ್ಕೆ ಬರಬೇಕಲ್ವ. ಆ ಥರದ ವಿಚಾರಗಳನ್ನ ಇಟ್ಕೊಂಡು ಕಥೆಯನ್ನು ಮುಂದೆ ತೊಗೊಂಡು ಹೋಗಿದ್ವಿ. ಅಂದರೆ ನೇರ ಯಾವುದೇ ರಾಜ್ಯ ಅಥವಾ ಯಾವುದೇ ನಮ್ಮಲ್ಲಿನ ಬಾರ್ಕೂರ್ ಸಂಸ್ಥಾನ ಆಗ್ಬೋದು, ಆಲೂಪುರ ಆಗ್ಬೋದು, ಎಷ್ಟೊಂದು ರಾಜರುಗಳು, ನಮ್ಮ ಹೆಮ್ಮೆ ಅರಸರುಗಳು ಇರುವಂತ ಇದರಲ್ಲಿ ಅವರವರ ವಿಚಾರಗಳನ್ನ ರೆಫರೆನ್ಸ್ ಪಾಯಿಂಟ್ ತೊಗೊಂಡಿದ್ಬಿಟ್ರೆ ನೇರವಾಗಿ ಅವ್ರು ಯಾರಿಗೂ ಸಂಬಂಧಪಟ್ಟಿರೋದಲ್ಲ. ಕದಂಬರು ಕೂಡ ಕದಂಬರ ಕಾಲಘಟ್ಟ ಅವರಿಗೆ ಸಾಮಂತರಾಗಿರುವಂತಹ ಒಂದು ರಾಜ್ಯ ಅನ್ನೋ ಥರದಲ್ಲಿ. ಸೊ ಆ ಥರದ ವಿಚಾರಗಳನ್ನ ಅಲ್ಲಲ್ಲಿ ಮೆನ್ಷನ್ ಮಾಡ್ತೀವಿ. ನನಗೆ ಕಾಂತಾರ ನೋಡಿದಾಗ ಅನ್ಸಿದಂದ್ರೆ ಆ ಲಾಸ್ಟ್ ಆಗಿರೋ ಅಥವಾ ಭೂತದ ಒಂದು ವಿಚಾರವನ್ನ ನೋಡಿದಾಗ, ನಮ್ಮೂರಲ್ಲಿ ಕೊಡಮಂಡಿ ತಾಯಿಯ ಬ್ರಹ್ಮ ಬೈದರ್ಕಳ ದೇವಸ್ಥಾನ ಇದೆ. ಅಲ್ಲಿ ದೇಜಪ್ಪ ಅಂತ ಕಟ್ತಾರೆ ಅವರು. ಅವರನ್ನ ನಾವ್ ಯಾವಾಗ್ಲೂ ಅವ್ರನ್ನ ನೋಡೋದಕ್ಕೆ, ಬೇರೆ ಯಾವುದೇ ಭೂತಗಳಿದ್ರು ಕೂಡ, ಬ್ರಹ್ಮ ಬೈದರ್ಕಳಿದ್ರು ಕೂಡ ನಾವು ಕೊಡಮಂಡಿ ತಾಯಿ ನೋಡೋದಕ್ಕೇನೆ ಹೋಗೋದು. ಆ ರೀತಿಯಾಗಿ ನಮ್ಗೆ ಅವ್ರ ಮೇಲೆ ಆ ಒಂದು ರೀತಿಯ ನಂಬಿಕೆ. ನನಗೆ ಕಾಂತಾರ ನೋಡಿದಾಗ ನಮ್ಮ ದೇಜಪ್ಪ ಅನ್ನುವ ರೀತಿಯಾಗಿ ಆ ರೀತಿಯ ಭಾವನೆ ಆಯ್ತು. ಅಂದ್ರೆ ನಮ್ಮ ಕೊಡಮಂಡಿ ತಾಯಿ ರೀತಿ ಇದೆ ಅಂತ ಹೇಳಿ ಈ ಸಲ ನಮ್ಗೆ ಆ ತರದ ಫೀಲ್ ಬರುತ್ತಾ ಇದ್ರಲ್ಲೂ ಹೇಗೆ ಅಂತ. ಅದು ನೀವು ಸಿನಿಮಾ ನೋಡ್ಬೇಕು. ಅಲ್ಲ, ಆ ತರದ ಪ್ರತಿಯೊಂದರಿಗೂ ಮನೆಯವರಿಗೆ ಅದ ಅಂದ್ಕೊಂಡಿದೆ. ಅಂದ್ರೆ ತುಳುನಾಡಿನವರಿಗಾಗಿರ್ಬೋದು ಅಥವಾ ನಮಗೆಲ್ಲ ಅಂದ್ರೆ ನಾನು ಕೂಡ ಅದಕ್ಕೆ ಸಂಬಂಧಪಟ್ಟಿರೋನೆ. ನಮ್ಮಲ್ಲಿ ಹೆಂಗೆ ಅಂತಂದ್ರೆ, ಈಗ ಕೆಲವು ದೇವಸ್ಥಾನಗಳು ಏನಾಗುತ್ತೆ, ಬೇರೆ ಸಮುದಾಯದವರು ಕೋಲ ಕಟ್ತಿರ್ತಾರೆ, ಅದಕ್ಕೆ ಬೇರೆ ಪಾತ್ರಿಗಳಿರ್ತಾರೆ ಈ ಥರ. ನಮ್ಮ ಇದರಲ್ಲಿ ನಮ್ಮ ದೇವಸ್ಥಾನದಲ್ಲಿ ಹೆಂಗೆ ಅಂತ ನಾವು ಫ್ಯಾಮಿಲಿಯವರೇ ಆಗ್ಬೇಕು ಅದಕ್ಕೆ. ಸೊ ನನ್ನ ಮಾವ ತೀರೋಗಿ ತುಂಬಾ ವರ್ಷ ಆಯ್ತು. ಅದಾದ್ಮೇಲೆ ಯಾವ ಪಾತ್ರಗಳಾಗಿಲ್ಲ. ಈಗ ನಾನು ಲಿಸ್ಟಲ್ಲಿ ಇದ್ದೀನಿ. ನಾನು, ನಮ್ಮ ಅಣ್ಣ, ನನ್ನ ಕಸಿನ್ಸ್ ಎಲ್ಲ ಸುಮಾರು ಜನ ಇದ್ದಾರೆ. ಅದು ಬಟ್ 3-4 ಫ್ಯಾಮಿಲಿ ಕನೆಕ್ಟೆಡ್ ಅಲ್ಲಿ. ಸೊ ಇದಾಗಿ ಏನಾಯ್ತು, ನಮ್ಮ ಮಾವ ತೀರೋಗಿದ್ದು ನೆಕ್ಸ್ಟ್ ಇಯರ್ ಅಥವಾ ಒಂದು 2-3 ವರ್ಷ ಆಯ್ತು. ಇನ್ನು ಯಾರು ಪಾತ್ರೆ ಆಗಿಲ್ಲ ದೈವದಕ್ಕೆ ಅಂತರದಲ್ಲಿ. ಆದಾಗ ಎಲ್ಲ ಏನಾಗ್ಬಿಟ್ರು, ನಾನು ಬೆಂಗಳೂರಲ್ಲಿದ್ದೀನಿ, ನನ್ನ ಕಸಿನ್ಸ್ ಎಲ್ಲ ಅವ್ರವ್ರು ಉದ್ಯೋಗ ಮಾಡ್ಕೊಂಡಿದ್ದಾರೆ. ನಮ್ಮ ಅಣ್ಣ ಮಾತ್ರ ಊರಲ್ಲಿದ್ದಾನೆ. ಏನಾಗ್ಬಿಡ್ತು, ಇವರ ಅಮ್ಮ ಮತ್ತೆ ಊರಲ್ಲಿರೋರು ಸುಮಾರು ಜನ ಹೆಂಗಸರೆಲ್ಲ ಏನ್ ಮಾಡಿದ್ರು, ಮೋಸ್ಟ್ಲಿ ಇದು ಪ್ರವೀಣಿಂಗೆ ಏನೋ ಕಾದಿದೆ ಇದು ಅಂತ. ಯಾಕಂದ್ರೆ ಅವ್ನು ಊರಲ್ಲಿ ಇದ್ದಾನಲ್ಲ, ಅಂದ್ರೆ ಅವೈಲೇಬಲ್ ಇರ್ಬೇಕು ಅನ್ನೋ ತರ ಕಾನ್ಸೆಪ್ಟ್. ಅಲ್ಲೇ ಇರ್ಬೇಕು, ಅದೆಲ್ಲ ಸ್ವಲ್ಪ ನಡ್ಕೋಬೇಕು ಹಂಗೀಗ ಅಂತ ಅನ್ಕೊಂಡು. ಮತ್ತೆ ಅವ್ನು ಸ್ವಲ್ಪ ಸೀದಾ ಸಾದ ಮನುಷ್ಯ ನಮ್ಮ ಅಣ್ಣ. ಸೊ ಇದು ಹೇಳೋದು, ಅವನು ಆ ವರ್ಷ ನಮ್ದು ದೈವದ ಮನೆದ ಹಬ್ಬ ನಡೆಯುತ್ತಲ್ಲ, ಹಬ್ಬಕ್ಕೆ ಬರಲಿಲ್ಲ ಅವನು, ಹೆದರ್ಕೊಂಡ ಅವನು. ಸೊ ಆ ಥರ ನಮ್ಗೆ ಅಷ್ಟು ಹತ್ರ. ಅಂದ್ರೆ ದೈವ ಇಟ್ಸ್ ಪಾರ್ಟ್ ಆಫ್ ಅವರ್ ಲೈಫ್. ನಮ್ದು ಕೃಷಿಯಿಂದ ಶುರುವಾದ್ರೆ ನಮ್ಮೆಲ್ಲದಕ್ಕೂ ಏನೇ ಮಾಡು, ನೀನ್ ಪ್ರಪಂಚ ಸುತ್ತಿ ಮೆರಿ ಅಲ್ಲೋಗ್ಬಿಟ್ಟು ಕೈ ಮುಕ್ಕೊಂಡು ಬರ್ಬೇಕು, ಅಲ್ಲೋಗಿ ಆಶೀರ್ವಾದ ತಗೊಂಡು ಬರ್ಬೇಕು. ಈ ಥರದ ಒಂದು ಕನೆಕ್ಷನ್ ಇರೋಂಥ, ಈ ಥರದ ಒಂದು ಕಲ್ಚರ್ ಇರೋಂಥ ಕುಟುಂಬಗಳು ನಾವು ಇಡೀ ಸೌತ್ ಕೆನರಾದಲ್ಲಿ ಮೇಜರ್ ಆಗಿ ನಾವು. ಅದು ಎಲ್ಲ ಊರಲ್ಲೂ ಇರುತ್ತೆ. ಎಲ್ಲ ಊರಲ್ಲೂ ಅವರದ್ದು ಗ್ರಾಮ ದೇವರಿಗೆ ಫಸ್ಟ್ ಒಂದು ಪ್ರಿಫರೆನ್ಸ್ ಇರುತ್ತೆ, ಅವ್ರಿಗೆ ಮನೆ ದೇವ್ರಿಗೆ ಒಂದು ಪ್ರಿಫರೆನ್ಸ್ ಇರುತ್ತೆ. ಸೊ ಆ ಥರದಲ್ಲಿ ಅದು ಅದೇ ಥಾಟಲ್ಲಿ ಮಾಡಿರುವಂಥದ್ದು. ಅವರ ದೈವನರ್ಥಕರು ಮತ್ತು ಅವರ
ಕುಟುಂಬಗಳಲ್ಲಿ ಆಗುವಂತಹ ವಿಚಾರಗಳನ್ನ ಇಟ್ಕೊಂಡು ಬರೆದಿರುವಂಥ ಕತೆ ಆವಾಗ. ಈಗ ನಿಮ್ಗೆ ಇನ್ನೂ ಅಂದರೆ ಹಿಂದೆ ಹೋಗ್ಬೇಕನ್ನೋದು ಇತ್ತು ಥಾಟ್. ಹ್ಮ್. ಆ ಕತೆ ಮುಂದುವರಿಯೋದಕ್ಕಿಂತ ನನಗೆ ಹಿಂದೆ ಸುಮಾರಷ್ಟು ಬಾಕಿ ಆಗ್ಬಿಟ್ಟಿತ್ತು ಕತೆ. ಸ್ಟಾರ್ಟಿಂಗ್ ಮಾಡುವಾಗ್ಲೇ ಹಾ. ಅದನ್ನ. ಸುಮಾರು ವಿಷಯ ಅಂದರೆ ನಿಮಗೆ ನೋಡಿ 17th-18th ಸೆಂಚುರಿಲಿ ಒಂದು ರಾಜನ ಕತೆ ಹೇಳ್ತೀವಿ ನಾವು. ಹೌದು. ಅಲ್ಲಿಂದ 1980s ಅಲ್ಲಿ ಶಿವನ ಅಪ್ಪನ ಕತೆ ಹೇಳ್ತೀವಿ. ಎಲ್ಲ ಚೂರು ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ ಸೀದಾ. ಬಟ್ ಅಲ್ಲೆಲ್ಲ ಸುಮಾರು ನಡೆದಿರ್ಬೇಕಲ್ಲ ಹಾಗಾದ್ರೆ. ಹೌದು. ಸೊ ಅಲ್ಲಿಂದ ಸೀದಾ 90s ಬಂದ್ಬಿಟ್ವಿ. ಮುಂದಲ್ಲ ಈ ಹಿಂದೆ ನಮ್ದು ಅಂತ ಏನ್ ಹೇಳ್ತೀರಾ ನೀವು, ಅದು ಈ ಸಬ್ಜೆಕ್ಟ್ ಪೆಂಡಿಂಗ್ ಆಗುತ್ತಲ್ಲ ಇಂಜಿನಿಯರಿಂಗ್ ಡಾಕ್ಟರ್ ಎಲ್ಲ ಏನದು ಬ್ಯಾಕ್ಲಾಗ್ ಬ್ಯಾಕ್ಲಾಗ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಹಿಂದೋಗೋಣ ಅಂತ ಹೊರಟೆ ಸೀದಾ. ಬಟ್ ಇಷ್ಟು ಹಿಂದೋಗ್ತೀನೋ ನಾನು ಅನ್ಕೊಂಡಿರ್ಲಿಲ್ಲ. ಸ್ಟಾರ್ಟ್ ಆದಾಗ ಇಷ್ಟು ಹಿಂದೋಗ್ತೀನೋ ಅಂತ ಅನ್ಕೊಂಡಿಲ್ಲ. 1600 ವರ್ಷ ಹಿಂದೆ ಹೋಗ್ತದೆ ಸೀದಾ. ರಾಮ ದೇವ್ರ ಈಗ ಆಯ್ತಲ್ಲ ಅಂತ ಹೇಳಿ ರಿಸರ್ಚ್ ತಿರುಗಿ ನಾನು ಅನಿರುದ್ಧ್ ಮಹೇಶು ಮತ್ತೆ ನಮ್ಮ ಈಗ ಶನಿಲ್ ಗೌತಮ್ ಆಗಿದ್ದಾನೆ, ಅವ್ರು ಶನಿಲ್ ಗುರು, ಯಾರು ನಿಮ್ಮ ಸೂಫ್ರಮ್ಸು ರವಿ ಅಣ್ಣ, ಅದ್ರ ಜೊತೆಗೆ ನಮ್ಮ ಮೈಮ್ ರಾಮದಾಸ್ ಅವರು, ನಮ್ಮ ಈಗ ಬ್ರಹ್ಮಕಲಶ ಮತ್ತೆ ವರಹರೂಪಂ ಬರೆದಿರೋ ಕಾವೂರು, ಶ್ಯಾಮ್ ಪ್ರಸಾದ್ ಅಂತ ಇನ್ನೊಬ್ರು ನಮ್ಗೆ ರೈಟರ್ ಇದ್ರು ಅವರು, ಅವರೆಲ್ಲ ಈ ರಿಸರ್ಚ್ಗೆ. ಅದ್ರ ಜೊತೆಗೆ ನಮ್ಮ ಚಿನ್ನಪ್ಪ ಗೌಡ್ರು, ಆಮೇಲೆ ವಿವೇಕ್ ರೈಗಳು, ಅವರೆಲ್ಲ ತುಂಬಾ ನಮ್ಗೆ ಗೈಡ್ ಮಾಡಿದ್ದಾರೆ ಆ ವಿಚಾರದಲ್ಲೆಲ್ಲ. ಆ ಟೈಮ್ ಲೈನ್ ಅದಕ್ಕೆ ನಮ್ಗೆ ಡೈರೆಕ್ಟ್ ರೆಫರೆನ್ಸ್ ಏನು ಇಲ್ವಲ್ಲ, ಒಂದೇ ರೆಫರೆನ್ಸ್ ಇರೋದು ಅಣ್ಣವ್ರ ಪಿಕ್ಚರು ಮಯೂರ ಒಂದೇ. ಮಯೂರ ಒಂದೇ, ಅದು ಕದಂಬರದ ಬಗ್ಗೆ ಇರುವಂತದ್ದು. ಮಯೂರ ಶರ್ಮಾ ಮಯೂರ ವರ್ಮರಾಗಿ ರಾಜ್ಯ ಒಂದು ಬನವಾಸಿಯಲ್ಲಿ ಕನ್ನಡ ರಾಜ್ಯವನ್ನು ಹೇಗೆ ಕಟ್ಟಿದ್ರು ಅನ್ನೋದೇ ಕತೆ. ಬಟ್ ನಮ್ಗೆ ಇಲ್ಲಿ ಕೋಸ್ಟಲ್ಗೆ ಏನು ಕನೆಕ್ಷನ್ ಇಲ್ವಲ್ಲ. ಸೊ ಓಕೆ ಏನ್ ಮಾಡೋದು ಅಂತಂದಾಗ ಇವರೆಲ್ಲರೂ ತುಂಬಾ ಹೆಲ್ಪ್ ಮಾಡಿದ ದೈವನರ್ತಕರು, ಜೊತೆಗೆ ಮಂಗಳೂರಲ್ಲಿರುವಂತ ಆರ್ಕೈವ್ ಆಗ್ಬೋದು, ಅಲ್ಲಿ ಸಂಬಂಧಪಟ್ಟರು ಆ ಟೈಮ್ಲಿ ಏನಂದ್ರೆ ಸುಮಾರು ಅಂದ್ರೆ ಎಕ್ಸಾಕ್ಟ್ ಅಲ್ಲಿಗೆ ಹೋಗಿ ಆಗದೆ ಹೋದ್ರು ಕೂಡ ಹಿಂದೆ ಏನೇನೆಲ್ಲ ನಡೀತು ಅನ್ನೋದು ಇದೆಯಲ್ಲ, ಅದು ನಮ್ಗೆ ಒಂದು ಪೋರ್ಟ್, ಒಂದು ಬಂದರನ್ನು ಕ್ರಿಯೇಟ್ ಮಾಡ್ಬೇಕಂತಂದ್ರೆ ನಮ್ಗೊಂದಷ್ಟು ಐಡಿಯಾ ಬೇಕಾಗುತ್ತೆ. ಆ ಟೈಮಲ್ಲಿ ಏನೇನೆಲ್ಲ ವ್ಯಾಪಾರ ವಹಿವಾಟುಗಳು ನಡೀತಿತ್ತು, ಹಡಗುಗಳು ಹೇಗಿತ್ತು, ಈ ಥರದ್ದೆಲ್ಲ ಬೇಕಾಗುತ್ತೆ. ಒಂದು ರಾಜ್ಯ ಅಂದ ತಕ್ಷಣ ನಾವು ಇವಾಗ ಸ್ಕೇಲ್ ಅಂತಂದಾಗ ನಮಗೆ ಬಾಹುಬಲಿ ತುಂಬಾ ದೊಡ್ಡ ರೆಫರೆನ್ಸ್, ಬಟ್ ತುಂಬಾ ಅದು ಸಿನಿಮ್ಯಾಟಿಕ್, ತುಂಬಾ ದೊಡ್ಡ ಸ್ಕೇಲ್ ಬಂದಿರುವಂತದ್ದು ಅನ್ನೋ ತರ. ಬಟ್ ನಮ್ಗೆ ಅದು ರಿಯಲಿಸ್ಟಿಕ್ ಆಗಿ ಏನೋ ಹೇಳ್ಬೇಕಂದ್ರೆ ನಮ್ಮ ಊರಿದೊಂದು ಅರಸರು ಅಂತಂದ್ರೆ ಹೆಂಗೆ, ಈ ತರದ ಯೋಚನೆಗಳು ಹೋದಾಗ ಒಂದ್ ಪಿಕ್ಚರ್ ಇಲ್ಲ ನಮ್ಮ ಹತ್ರ. ಒಂದ್ ಡೈರೆಕ್ಟ್ ರೆಫರೆನ್ಸ್ ಇರೋದು ನಮ್ಮ ಮನೆಗಳೇ, ಗುತ್ತಿನ ಮನೆನೇ. ಈಗ ನಾವು ಬೀಡಿನ ಮನೆಯವರು, ಅಲ್ಲಿ ನೀವು ಮಂಗಳೂರು ಕಡೆ ಬಂದ್ರೆ ಗುತ್ತು, ಆ ಗುತ್ತಿನ ಮನೆನೇ ಆಕ್ಚುಲಿ ಒಂದು ಆಗಿನ ರಾಯಲ್ ಫ್ಯಾಮಿಲಿಗಳದ್ದು ಇದು ಅನ್ನೋ ತರದ್ದು. ಅದು ಎಲ್ಲ ಹೋಗಿದೆ, ಇವಾಗ ಏನು ಸಿಗಲ್ಲ, ಬಟ್ ಅಲ್ಲಲ್ಲ ಒಂದು ಸಿಗುತ್ತೆ. ಸೊ ಅದ್ರ ಬಗ್ಗೆ ಚರ್ಚೆಗಳು ಮಾಡ್ಕೊಂಡು ಹಾಗಾದ್ರೆ ನಾವೊಂದು ಡಿಸಿಷನ್ಗೆ ಬಂದ್ವಿ, ಓಕೆ ಹಿಂಗೆ ಹೋಗ್ತೀವಿ ನಾವು. ಅದು ಅರಮನೆ ಆದ್ರೂ ಹುಲ್ಲಿನ ಮಾಡ ಇರುತ್ತೆ ಅದು. ಓಕೆ, ಸೊ ಅದೇ ಅಲ್ವಾ ಮೂಲ. ನಮ್ಮಲ್ಲಿ ಭತ್ತ ಬೆಳಿತೀವಿ ನಾವು ಅಂತಂದ್ರೆ ಹುಲ್ಲು ಇವತ್ತಿಗೂ ನಾವು ರೂಫ್ ಯೂಸ್ ಮಾಡಿ ನಾವು ಹೊಸ ಊಟ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಸೊ ಆ ತರದ ಯೋಚನೆಗಳು. ಅದಕ್ಕೆ ನನಗೆ ನನ್ನ ಪ್ರೊಡಕ್ಷನ್ ಡಿಸೈನರ್ ಬೆಂಗಳೂರು ತುಂಬಾ ಹೆಲ್ಪ್ ಮಾಡ್ದ. ಕಾಸ್ಟ್ಯೂಮ್ ಬಂದ ತಕ್ಷಣ ಮತ್ತೆ ಪುನಃ ವಾಪಸ್ ಎಲ್ಲಂತ ಹುಡ್ಕೋದು. ಈಗ ರಾಯಲ್ ಈಗ ಒಂದು ಯುವರಾಣಿನ ರೆಡಿ ಮಾಡ್ಬೇಕು ನಾವು ಅಂತಂದ್ರೆ ಏನೇನು ಹೋಗ್ಬೋದು ಅಂತಂದಾಗ ಮತ್ತೆ ಪುನಃ ಅದಕ್ಕೆ ಅದೇ ತರದ ರಿಸರ್ಚ್ಗಳೆಲ್ಲ ಮಾಡೋದು. ಪ್ರಗತಿ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅವ್ರು ಟೀಮ್ ಹಾಕೊಂಡು ಮಾಡಿ ಅದೆಲ್ಲವೂ ಕೂಡ ತಂದು ಆಮೇಲೆ ಅದಕ್ಕೆ ಸರಿಯಾದ ಕಲಾವಿದರುಗಳು ಸಿಕ್ಕಿದಾಗ ಅದು ಇನ್ನೂ ಚಂದ ಕಾಣಕ್ ಶುರು ಆಯ್ತು. ನಿಮ್ಮ ಪಾತ್ರ ನೀವು ಹೇಳಿದ್ರೆ ಅಂದ್ರೆ ಯಾವ ರೀತಿಯಾಗಿ ನಾವು ರೆಡಿ ಆದ್ವಿ ಅಂದ್ರೆ ವರ್ಕ್ಶಾಪ್ ಎಲ್ಲ ಆಯ್ತು ಅಂತ ಹೇಳಿ, ಆ ನಂತರ ಈಗ ಏನಾದ್ರು ಈ ತರ ಅಲ್ಲ ಈ ತರ ಅಂದಾಗ ಮತ್ತೇನಾದ್ರು ಕಷ್ಟ ಆಗಿದ್ದು, ಚಾಲೆಂಜಸ್ ಆಗಿರೋಂಥದ್ದು ಏನಾದ್ರು ಇದೆಯಾ? ಆ ತರ ಚಾಲೆಂಜಸ್ ಆಕ್ಚುಲಿ ಮಜಾ. ಅಂದ್ರೆ ಆ ಸೆಟ್ ಅಲ್ಲಿ ನಾವ್ ರೆಡಿ ಆಗಿರ್ಬೇಕು. ಬಿಕಾಸ್ ಆಬ್ವಿಯಸ್ಲಿ ನಮ್ಗೆ ಫಸ್ಟ್ ಇಂದಾನೆ ಎಲ್ಲ ಗೊತ್ತಿದ್ರೆ ಅದ್ರಲ್ಲಿ ಆಕ್ಚುಲಿ ಸ್ವಲ್ಪ ಬೋರಿಂಗ್ ಆಗ್ಬಿಡುತ್ತೆ. ಅಂಡ್ ಅದು ಸಾಧ್ಯವಿಲ್ಲ. ಯು ಡೋಂಟ್ ನೋ ಹೌ ಇಟ್ಸ್ ಗೋಯಿಂಗ್ ಟು ಬಿ. ಆ ಕ್ಯಾರೆಕ್ಟರ್ನ ಕಟ್ಟೋದೇ ಅದೇ ಜರ್ನಿ. ಇವತ್ತು ಬಂದಾಗ ಅಥವಾ ನಮ್ಮ ಲಾಸ್ಟ್ ಶೂಟ್ ಡೇಗೆ ಬಂದಾಗ